ನಾನು ಈ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದೆ, ಒಂದು 5-6 ಕಾರ್ಯಕ್ರಮಗಳಿದೆ. ಹಾಗಾಗಿ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಬಹುಶಃ ಮಾತಾಡ್ಬೇಕಾದಾಗ ಪ್ರಾರಂಭಿಕವಾಗಿ ನಮ್ಮ ಶೇಖ್ ಶಕ್ತಿ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ. ಶಕ್ತಿ ಯೋಜನೆ ಪ್ರಸ್ತಾಪ ಮಾಡಿದಾಗ ನಾನು ನೋಡ್ತಾ ಇದ್ದೆ, ಬರೀ ಹೆಣ್ಮಕ್ಳ ಮಾತ್ರ ಚಪ್ಪಾಳೆ ಹೊಡಿತಿದ್ರು, ಗಂಡಸ್ರು ಯಾರು ಹೊಡಿತಿದ್ರು. ಗಂಡಸ್ರು ಯಾರು ಹೊಡಿತಿರಲ್ಲ. ನೀನು ಒಬ್ಬಡ್ದಿದ್ ನೋಡ್ದೆ. ಈಗ ಶಕ್ತಿ ಯೋಜನೆ ಅದ್ರ ಜೊತೆಗೆ ಬೇರೆ ಯೋಜನೆಗಳನ್ನ ಜಾರಿ ತರುವಂತ ಪೂರ್ವದಲ್ಲಿ ಎಲ್ಲರಿಗೂ ಅನುಮಾನ ಇತ್ತು, ಇದು ಜಾರಿ ಆಗೋದಿಲ್ಲ, ಯಾವ ಸರ್ಕಾರನೂ ಕೂಡ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹಣಕಾಸಿನ ಇತಿಮಿತಿಯನ್ನು ನೋಡಿ ಆ ಮಾತುಗಳನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ರು. ವಿರೋಧ ಪಕ್ಷದವರು ಕೂಡ ಅದರ ಟೀಕೆ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ನಿಮಗೆ ನಮ್ಮ ಈ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳಿಂದ ಜನರನ್ನ ಆಧರಿಸಿರ್ತಕ್ಕಂಥ ಯೋಜನೆ ಜನರುಗಳಿಗೆ ಯಾವ ರೀತಿಯ ಕಷ್ಟ ಆಗಿದೆ ಅಂದ್ರೆ, ಇವತ್ತು ದುಬಾರಿ ಜೀವನ ಆಗಿದೆ. ನುಗ್ಗೆಕಾಯಿ 600 ರೂಪಾಯಿ ಆಗೋಗಿದೆ. ಒಂದು ನುಗ್ಗೆಕಾಯಿಗೆ ಎಷ್ಟು? 600 ರೂಪಾಯಿ, ಕೆಜಿಗೆ 600 ರೂಪಾಯಿ. ಒಂದು ನುಗ್ಗೆಕಾಯಿಗೆ 50 ಪೈಸೆನೋ ಏನೋ ಅಂತ ಹೇಳ್ತಿದ್ವಿ. ಈ ರೀತಿಯಾಗಿ ದುಬಾರಿ ಜೀವನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗದವ್ರಿಗೆ ಬದುಕ್ತಕ್ಕಂಥದ್ದು ಕಷ್ಟ ಇತ್ತು, ಸಂಸಾರಗಳನ್ನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಇತ್ತು. ಹಾಗಾಗಿ ಇವತ್ತು ಜನಗಳಿಗೆ ನೇರವಾಗಿ ಅವ್ರಿಗೆ ಜೋಬಿಗೆ ಹಣವನ್ನ ಕೊಟ್ರೆ ಸ್ವಲ್ಪ ಮಟ್ಟಿಗೆ ಅವರ ಪರಿಸ್ಥಿತಿ ಸುಧಾರಿಸಬಹುದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಯೋಜನೆಯನ್ನು ತಂದಿದ್ವಿ. 1 ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಅಂತ ಹೇಳಿದ್ರೆ ಸುಮಾರು 60,000 ಕೋಟಿ. 60,000 ಕೋಟಿನಲ್ಲಿ ಬಹುತೇಕ ಜನ ಚರ್ಚೆ ಮಾಡ್ತಾರೆ. 60,000 ಕೋಟಿನಲ್ಲಿ ಇವತ್ತು ನಮ್ಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳೋದು ಉಂಟು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಇದನ್ನ ಪ್ರಯೋಜನ ಪಡಿತಾ ಇರತಕ್ಕಂಥ ಕೋಟ್ಯಾಂತರ ಜನ, 1,40,00,000 ಜನ, 1,40,00,000 ಜನ ಶಕ್ತಿ ಯೋಜನೆ ಮತ್ತು ಬೇರೆ ಬೇರೆ ಯೋಜನೆಗಳಿಂದ ಪ್ರಯೋಜನ ಪಡಿತಾ ಇರತಕ್ಕಂಥದ್ದನ್ನ ಎಲ್ಲ ಒಂದು ಕಡೆಗೆ ಮನುಷ್ಯನಿಗೆ ನನಗೆ ಅನಿಸಿರ್ತಕ್ಕಂಥದ್ದು. ನಾನು ಹೋದ ವರ್ಷ ಹಾಸನಕ್ಕೆ ಹೋಗಿದ್ದೆ, ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಸನಾಂಬ ದೇವಸ್ಥಾನಕ್ಕೆ ನಾನು ರಾತ್ರಿ 11 ಗಂಟೆಗೆ ಹೋದ್ರೆ ಒಂದು 25 ಜನ ನಮ್ಮ ಹೆಣ್ಮಕ್ಳು ನಿಂತಿದ್ರು. ಅಣ್ಣ, ನಾವು ಈ ಊರಿನವರು ಆ ಊರಿನವರು ಅಂತ ಹೇಳಕ್ ಮಾಡಿ. ಅಂದ್ರೆ ಹೆಣ್ಣು ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದಾರೆ. ಏನಮ್ಮ ಎಲ್ಲ ಇಷ್ಟೊಂದು ಜನ ಬಂದಿದ್ದೀರಾ ಅಂದ್ರೆ, ನೀ ಕೊಟ್ಟಿದ್ದು ಶಕ್ತಿ ಯೋಜನೆ ಇದೆಯಲ್ಲ, ಅದಕ್ಕೆ ಎಲ್ಲರೂ ಬಂದಿದ್ವಿ ನಾವು ಇಲ್ಲಿ. ನಮಗೆ ದುಡ್ಡು ಖರ್ಚಾಗಿರ್ಬೋದು, ಅವ್ರು ಬಂದಿರ್ಬೋದು, ಟೀಕೆಗಳಿದೆ, ಇಲ್ಲ ಅಂತ ಅಲ್ಲ. ಟೀಕೆಗಳ ಜೊತೆಗೆ ಹಣವನ್ನು ಕೂಡ ಖರ್ಚು ಮಾಡ್ತಾ ಇದೆ. ಎಲ್ಲ ಒಂದು ಕಡೆಗೆ ನನಗನಿಸ್ತಿತ್ತು ಅಂತಂದ್ರೆ, ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಸ್ವಾಭಿಮಾನವನ್ನ ತಂದ್ಕೊಟ್ಟಿದೆ ಅಂತಂದ್ರೆ ಈ ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ಸ್ವಾಭಿಮಾನ ತಂದ್ಕೊಟ್ಟಿದೆ. ಹೊರಗಡೆಗೆ ಹೋಗಿ ಅವ್ರು ಯಾರು ಹೆಣ್ಮಕ್ಳು ಯಾರು ಕೂಡ ಹೊರಗಡೆಗೆ ಹೋಗ್ತಿರ್ಲಿಲ್ಲ, ದೇವಸ್ಥಾನಗಳು ನೋಡಿರ್ಲಿಲ್ಲ. ದಿನನೂ ಹೋಗೋದಿಲ್ಲ ದೇವಸ್ಥಾನಕ್ಕೆ, ಹೋಗ್ತಾರೆ ಬರ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಅವ್ರಿಗೆ ಒಂದು ಯಾವುದೋ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಬರೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆ ರೀತಿಯಾಗಿ ನಿಮ್ಮನ್ನ ಮನುಷ್ಯನಿಗೆ ನೇರವಾಗಿ ಬಜೆಟ್ ಇಂದ ಹಣವನ್ನ ಕೊಟ್ಟು, ಅದ್ರ ಮುಖೇನ ಅವನ ಜೋಬಿಗೆ ಹಣವನ್ನ ಕೊಟ್ಟು ಶಕ್ತಿಯನ್ನು ತುಂಬತಕ್ಕಂಥ ಯೋಜನೆ. ಅಂದ್ರೆ ಶಕ್ತಿ ಅಂದ್ರೆ ಇದೊಂದಲ್ಲ, ನಿಮಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಯೋಜನೆಗಳು 5 ಯೋಜನೆಗಳಿದೆಯಲ್ಲ, ಆ ಯೋಜನೆಗಳನ್ನ ಇವತ್ತು ನಮಗೆ ದುಬಾರಿ ಅಂತ ಅನ್ನಿಸಿದ್ರು ಕೂಡ ಅದನ್ನಿಗೆ ಜನರಿಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಪ್ರಯೋಜನ ಆಗಿದೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಒಪ್ಪಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ, ಈಗ ನನಗೆ
ಎಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಂತೇಳಿ. ಸಿರಾ ಡಿಪೋನಲ್ಲಿ ಇಲ್ಲಿವರೆಗಾಗಿ ಪ್ರಯಾಣ ಮಾಡಿರ್ತಕ್ಕಂಥವ್ರು ಅಂದ್ರೆ 2,05,00,000 ಜನ. 2,05,00,000 ಜನ. ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ, ಅದೇ ದುಡ್ಡು ನೀವು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಾವು ಕೊಡ್ತಾ ಇದ್ವಿ. ಸರ್ಕಾರ ನಾವು ದುಡ್ಡು ತುಂಬ್ತಾ ಇದ್ವಿ KSRTC. ಎಷ್ಟು ಅಂತಂದ್ರೆ ಅದು 77,46,00,000. 77,46,00,000 ನಾವು ಹಣವನ್ನ ತುಂಬ್ತಿರ್ಬೇಕಾದಾಗ ಇದ್ರ ಉದ್ದೇಶ ಏನು ಅಂತಕ್ಕಂಥದನ್ನ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕಲ್ಲ. ನನಗೊಂದು ಅದ್ರ ಜೊತೆಗೆ ತುಮಕೂರಿನಲ್ಲಿ ಇದುವರೆಗಾಗಿ ತುಮಕೂರು ಜಿಲ್ಲೆನಲ್ಲಿ ಓಡಾಡಿರ್ತಕ್ಕಂಥವ್ರು ಅಂದ್ರೆ 18,43,000 ಜನ ಹೆಣ್ಣು ಮಕ್ಕಳು ಶಕ್ತಿ ಯೋಜನೆಯನ್ನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಖರ್ಚಾಗಿರೋದು ಅಂತಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಅಂದ್ರೆ 571 ಕೋಟಿ. 571 ಕೋಟಿ ಹಣವನ್ನ ಕೊಡೋದ್ರ ಮುಖೇನ ನಿಮ್ಗೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ತಂದ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಈ ಯೋಜನೆ. ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳು ಎಲ್ಲದೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಮಧ್ಯಮ ವರ್ಗದವರಿಗೆ, ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಸ್ವಾಭಿಮಾನವನ್ನ ತಂದ್ಕೊಡ್ತಕ್ಕಂಥ ಯೋಜನೆಗಳಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಬೇರೆ ಕಾರ್ಯಕ್ರಮಗಳು ತುಂಬಾ ಇದೆ.